सिंदगी नगर पालिका को नगर निगम में अपग्रेड किए जाने के उपलक्ष्य में सिंदगी शहर के लोगों ने सिंदगी शहर के विधायक अशोक मनगुली पर पुष्प वर्षा की। विभिन्न कला के समूहों द्वारा कला प्रदर्शन किया, एक भव्य जुलूस के साथ उनका स्वागत किया। इस संबंध में विधायक अशोक मनगुली और नगर पालिका अध्यक्ष डॉक्टर शांतवीर मनगुली ने हमारे माध्यम से बात की और पूरी जानकारी दी। इस अवसर पर नगर पालिका अध्यक्ष डॉक्टर शांतवीर मनगुली, दलित नेता राजू कुचबाल, आलमेल नगर पंचायत अध्यक्ष सादिक सुंबड़ और विभिन्न कांग्रेस नेता और कार्यकर्ता उपस्थित रहे। ಇವತ್ತು ಸಿಂದಗಿಗೆ ತುಂಬ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ। ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಅಶೋಕಣ್ಣ ಮನಗುಳಿ ಅವರು। ಯಾಕಂತಂದ್ರೆ ಬಹಳ ವರ್ಷದಿಂದ ನೆನಗು ಗುದಿಗೆ ಬಿದ್ದಂಥ ಒಂದು ಸಿಂದಗಿ ಪುರಸಭೆಯನ್ನು ನಗರಸಭೆಯಾಗಿ ಭಾಳ ಹೋರಾಟ ಮಾಡಿ ಅವರು ಒಂದು ಸಿಂದಗಿಯನ್ನು ನಗರಸಭೆಯಾಗಿ ಮಾಡಿದ್ದಾರೆ। ಅದಕ್ಕೆ ಇವತ್ತೆಲ್ಲ ನಮ್ಮ ನಾಗರಿಕರು, ಸಿಂದಗಿಯ ನಾಗರಿಕರು, ನಮ್ಮ ಆತ್ಮೀಯ ಬಂಧುಗಳು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸಂಭ್ರಮಾಚರಣೆ ಆಚರಿಸ್ತಿದ್ದಾರೆ। ಅದಕ್ಕೆ ತಾವು ಬಂದಂಥ ಎಲ್ಲ ಪತ್ರಕರ್ತರ ಬಂಧುಗಳಿಗೂ, ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ। ವಹಿಸಿರುವಂಥ ಸಿಂದಗಿ ಮತಕ್ಷೇತ್ರದ ಎಲ್ಲ ಮಹಾಜನತೆಗೆ ನಮ್ಮ ಕುಟುಂಬದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಮೊದಲನೇದಾಗಿ ಹಾರ್ದಿಕವಾದ ವಂದನೆಗಳನ್ನು ತಿಳಿಸೋದ್ರ ಜೊತೆಗೆ ಇವತ್ತು ಸಿಂದಗಿ ಮತಕ್ಷೇತ್ರದ ಎಲ್ಲ ಅಭಿಮಾನಿಗಳು ಕೂಡಿಕೊಂಡು ಸಿಂದಗಿ ನಗರದ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದ್ದಕ್ಕಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು। ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ, ಸನ್ಮಾನ್ಯ ಪೌರಾಡಳಿತ ಸಚಿವರಿಗೆ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಇವತ್ತು ಈ ವಿಜಯೋತ್ಸವವನ್ನು ಆಚರಿಸಬೇಕು ಅನ್ನುವ ಕಾರ್ಯಕ್ರಮವನ್ನು ನಮ್ಮ ಸಿಂದಗಿ ನಗರದ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡಿಕೊಂಡು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರ ಜೊತೆ ಇದೊಂದು ಅತ್ಯಂತ ಅದ್ಧೂರಿಯಾದ ವಿಜಯೋತ್ಸವವನ್ನು ಆಚರಿಸಿದ್ದಾರೆ। ಮೊದಲನೇದಾಗಿ ಸಿಂದಗಿ ಮತಕ್ಷೇತ್ರದ ಮತ್ತು ಸಿಂದಗಿ ನಗರದ ಮಹಾಜನತೆಯ ಪರವಾಗಿ ನಮ್ಮ ಸರ್ಕಾರಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ। ಯಾಕಂತಂದ್ರೆ 58,000 ಜನಸಂಖ್ಯೆ ಉಳ್ಳಂಥ ಸಿಂದಗಿ ನಗರ ಇವತ್ತು ನಗರಸಭೆ ಆಗಬೇಕಾಗಿದ್ದು ಎಲ್ಲರ ಆಸೆ ಇತ್ತು, ಎಲ್ಲರ ಬಹುದಿನಗಳ ಕನಸಿತ್ತು। ನಮ್ಮ ತಂದೆಯವರಾದ ದಿವಂಗತ MC ಮನಗುಳಿ ಅವರು ಸಚಿವರಿದ್ದಾಗ ಈ ಒಂದು ಕಾರ್ಯಕ್ಕೆ ಅವರು ಪ್ರಯತ್ನ ಮಾಡಿದ್ರು। ಕಾರಣಾಂತರಗಳಿಂದ, ತಾಂತ್ರಿಕ ತೊಂದರೆಗಳಿಂದ ಅದು ನೆನಗುದಿಗೆ ಬಿದ್ದಿತ್ತು। ಆದರೆ ಸಿಂದಗಿ ಮತಕ್ಷೇತ್ರದ ಮಹಾಜನತೆ 2023 ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿ ಇವತ್ತು ಈ ಭಾಗದ ಸೇವೆ ಮಾಡಲು ಇವತ್ತು ಅವಕಾಶ ಮಾಡಿಕೊಟ್ರು। ತದನಂತರ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರು, ಪೌರಾಡಳಿತ ಸಚಿವರಾದ ಸನ್ಮಾನ್ಯ ರಹೀಂ ಖಾನ್ ಅವರು ಸಿಂದಗಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ನನಗೆ ಅತ್ಯಂತ ಹೆಚ್ಚಿನ ಸಹಾಯ ಮಾಡ್ಯಾರ ಅಂತೇಳಿ ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ। ಈ ನಗರಸಭೆ ಅಂತ ಸಿಂದಗಿ ನಗರದ ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾದ ಅನುದಾನವನ್ನು ತರಬೇಕು। ಅದ್ರ ಜೊತೆಗೆ 58,000 ಜನಸಂಖ್ಯೆ ಉಳ್ಳಂಥ ಸಿಂದಗಿ ನಗರದ ವಾರ್ಡ್ಗಳನ್ನು ಹೆಚ್ಚಿಗೆ ಮಾಡಬೇಕು। ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿ ನೀರು, ರಸ್ತೆ, ಒಳಚರಂಡಿ ಯೋಜನೆಗಳು ಇವತ್ತು ವಿಶೇಷ ಅನುದಾನದಲ್ಲಿ ಅಭಿವೃದ್ಧಿ ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇದು ನಗರಸಭೆಯನ್ನಾಗಿ ಇವತ್ತು ಪರಿವರ್ತನೆಗೊಳಿಸಿದ್ದೀವಿ। ಮುಂದಿನ ದಿನಮಾನಗಳಲ್ಲಿ ಈ ಊರಿನ ಎಲ್ಲ ಹಿರಿಯರು, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರ ಒಂದು ಸಲಹೆ ಸೂಚನೆ, ಅವರ ಮಾರ್ಗದರ್ಶನದ ಅಡಿಯಲ್ಲಿ ಒಟ್ಟಾರೆಯಾಗಿ ಸಿಂದಗಿ ನಗರವನ್ನು ಇಡೀ ಬಿಜಾಪುರ ಜಿಲ್ಲೆಯಲ್ಲಿಯೇ ಅತ್ಯಂತ ಸುಂದರ ನಗರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾನು ಸನ್ಮಾನ್ಯ ಪುರಸಭೆ ಅಧ್ಯಕ್ಷರಾದ ಶಾಂತವೀರ್ ಮನಗೂಳಿ ಅವರು, ಪುರಸಭೆ ಉಪಾಧ್ಯಕ್ಷರಾದ ಸಂದೀಪ್ ಚೌರ್ ಅವರು, ಗೌರವಾನ್ವಿತ ಎಲ್ಲ ಸದಸ್ಯರು ಒಳಗೊಂಡು ನಾವೆಲ್ಲರೂ ಅತ್ಯಂತ ಪ್ರಾಮಾಣಿಕತೆಯಿಂದ, ಅಷ್ಟೇ ಬದ್ಧತೆಯಿಂದ ನಾವು ಸೇವೆಯನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ। कर्नाटक से जहीर मुल्ला की रिपोर्ट, TV1 इंडिया न्यूज।